ಚಿತ್ರ ವಿಚಿತ್ರ ಬೆಟ್ಟಗಳ ನಡುವೆ ಹಾದು ಹೋಗಿರುವ ರಸ್ತೆಯ ನಡುವಲ್ಲಿ ದಿಗಂತ್ ಬಿದ್ದಿದ್ದ. ತಣ್ಣನೆಯ ಗಾಳಿ ಅವನ ಮೈ ಸೋಕುತ್ತಿದೆ. ಚಳಿಗೆ ಮೈ ನಡುಗುತ್ತಿತ್ತು. ನಿಧಾನವಾಗಿ ಎದ್ದು ಧರಿಸಿದ್ದ ಹೆಲ್ಮೆಟ್ ತೆಗೆದು ಬದಿಯಲ್ಲೇ ಬಿದ್ದಿದ್ದ ಬೈಕ್ ಎತ್ತಿ ನಿಲ್ಲಿಸಿದ. ಮೈ ಕೊಡವುತ್ತಾ ಬೈಕ್ ಮೇಲೆ ಕುಳಿತು ಸುಧಾರಿಸಿಕೊಂಡು ನಡೆದುದನ್ನು ಯೋಚಿಸಿದ. ತುಂಬಾ ವೇಗವಾಗಿ ಬೈಕ್ ಓಡಿಸಿಕೊಂಡು ಬರುತ್ತಿದ್ದೆ ನಾನು. ಇದ್ದಕ್ಕಿದ್ದಂತೆ ಯಾರೋ ಹುಡುಗಿ ಬೈಕ್ ಎದುರಿಗೆ ಬಂದಂತಾಗಿ ಗಾಡಿಯ ನಿಯಂತ್ರಣ ತಪ್ಪಿ ಕೆಳಕ್ಕೆ ಬಿದ್ದೆ. ಮುಂದೇನಾಯಿತೋ ಗೊತ್ತಿಲ್ಲ, ಆದರೆ ನನಗೇನೂ ಆಗಿಲ್ಲ. ಬಿದ್ದವನು ಎದ್ದು ಕುಳಿತಿದ್ದೇನೆ ಎಂದು ಉಸಿರು ಬಿಡುತ್ತಾ ಪ್ಯಾಂಟ್ ಜೇಬಿನಿಂದ ಮೊಬೈಲ್ ತೆಗೆದ. ಹಲವಾರು ಮಿಸ್ಡ್ ಕಾಲ್ ಮೆಸೇಜ್ಗಳು ಬಂದಿದ್ದವು. ವಿಶಾಲ್ 10 ಬಾರಿ ಕಾಲ್ ಮಾಡಿದ್ದಾನೆ. ಮೆಸೇಜ್ ಕೂಡ ಅವನದ್ದೇ. ವಾಯ್ಸ್ ಚಾಟ್ ಬೇರೆ ಕಳುಹಿಸಿದ್ದಾನೆ. ದಿಗಂತ್, ಎಲ್ಲಿದ್ದೀಯಾ ಮಾರಾಯ? ಎಷ್ಟು ಸಾರಿ ಕಾಲ್ ಮಾಡುತ್ತಿದ್ದೇನೆ, ರಿಸೀವ್ ಮಾಡೋದಲ್ವಾ? ಸತತ 2 ಗಂಟೆಯಿಂದ ಪ್ರಯತ್ನಿಸುತ್ತಿದ್ದೇನೆ, ನಿನ್ನ ಉತ್ತರವಿಲ್ಲ. ಹೋಗಲಿ, ಈ ಮೆಸೇಜ್ ಬಂದೊಡನೆ ಬೇಗನೆ ಉತ್ತರಿಸು. ಹಾಗಾದರೆ ನಾನು ಇಲ್ಲಿ ಎಷ್ಟು ಹೊತ್ತಿನಿಂದ ಬಿದ್ದಿದ್ದೇನೆ? ವಿಶಾಲ್ ಹೇಳಿದಂತೆ 2 ತಾಸಿನಿಂದ. ಹೋಗಲಿ, 2 ತಾಸಿನಿಂದ ನಾನಿಲ್ಲೇ ಬಿದ್ದಿದೆ ಎನ್ನುವುದಾದರೆ ಈ ದಾರಿಯಲ್ಲಿ 2 ತಾಸಿನಿಂದ ಯಾರೂ ಸಂಚರಿಸಿಯೇ ಇಲ್ಲವೇ ಎನ್ನುವ ಕುತೂಹಲ ಉಂಟಾಯಿತು. ಮೊದಲು ವಿಶಾಲ್ಗೆ ಕಾಲ್ ಮಾಡೋಣ ಎಂದು ಕಾಲ್ ಮಾಡಿದ. ಅದೆಷ್ಟೋ ಬಾರಿ ಪ್ರಯತ್ನಿಸಿ ಸೋತು ಹೋದ. ನಂಬರ್ ನಾಟ್ ರೀಚೇಬಲ್ ಬರುತ್ತಿದೆ. ಹೋಗಲಿ, ಇದೇ ರಸ್ತೆಯಲ್ಲಿ ಮುಂದೆ ಹೋಗುವೆ. ನಾ ಬಂದ ಕೆಲಸವ ಪೂರ್ಣಗೊಳಿಸಿ ಇಲ್ಲಿಂದ ವಾಪಸ್ಸು ಹೋಗಲೇಬೇಕು ಎಂದು ಬೈಕ್ ಸ್ಟಾರ್ಟ್ ಮಾಡಿ ಹೊರಟ. ಕಿಲೋಮೀಟರ್ ಗಟ್ಟಲೆ ಮುಂದೆ ಬಂದಾಗ ಒಂದು ಚಿಕ್ಕ ಶೆಡ್ ಕಾಣಿಸಿತು. ಶೆಡ್ ಎದುರು ಬೈಕ್ ನಿಲ್ಲಿಸಿ ಯಾರಾದರೂ ಇದ್ದೀರಾ ಎಂದು ಕೂಗಿದ. ಬರೀ ನಿಶ್ಶಬ್ದ. ಇವನ ಸ್ವರವೇ ವಾಪಸ್ಸು ಬಂತು. ಬೈಕ್ನಿಂದ ಇಳಿದು ಶೆಡ್ ಒಳಗಡೆ ಬಂದ ದಿಗಂತ್. ಅಲ್ಲಲ್ಲಿ ಕಸದ ರಾಶಿಗಳು, ಸಾರಾಯಿ ಕುಡಿದು ಎಸೆದಿರುವ ಬಾಟಲಿಗಳು, ಸಿಗರೇಟು ತುಂಡುಗಳು ಬಿದ್ದಿದ್ದವು. ಎಲ್ಲವನ್ನೂ ಕಾಲಲ್ಲಿ ಸರಿಸುತ್ತ ಮುಂದೆ ಒಂದು ಚಿಕ್ಕ ಕ್ಯಾಬಿನ್ ಕಡೆ ದಿಗಂತ್ ಬಂದು ನಿಂತ. ದೊಡ್ಡದಾದ ಪೆಟ್ಟಿಗೆಯೊಂದಿತ್ತು. ನೋಡಲು ಭಯಂಕರವಾದ ಗಟ್ಟಿಮುಟ್ಟಾದ ಪೆಟ್ಟಿಗೆ. ಪೆಟ್ಟಿಗೆ ಒಳಗೆ ಏನಿರಬಹುದು ಎಂದು ಕುತೂಹಲದಿಂದ ಪೆಟ್ಟಿಗೆಯ ಬಾಗಿಲು ತೆರೆದು ನೋಡಿದಾಗ ಆಶ್ಚರ್ಯವಾಯಿತು. ಅದರ ತುಂಬೆಲ್ಲ ಗನ್ ಹಾಗೂ ಅದಕ್ಕೆ ಸಂಬಂಧಿಸಿದ ಹಲವಾರು ವಸ್ತುಗಳು ಹಾಗೂ ಚಾಕು ಇನ್ನಿತರ ಹತಾರಗಳು ಇದ್ದವು. ದಿಗಂತ್ಗೆ ತಾನಿರುವ ಸುತ್ತಮುತ್ತಲೂ ಯಾಕೋ ಸರಿ ಇಲ್ಲ ಎಂದು ಅನಿಸಿತು. ಸೇಫ್ಟಿಗೆ ಬೇಕಾದರೂ ಆಗಬಹುದು ಎಂದು 1-2 ಗನ್ ಹಾಗೂ ಚಾಕು ಬ್ಯಾಗಿಗೆ ಸೇರಿಸಿಕೊಂಡು ಆಚೆ ಬಂದವನೇ ಬೈಕ್ ಸ್ಟಾರ್ಟ್ ಮಾಡಿ ಹೊರಟ. ಸ್ವಲ್ಪ ಸಮಯದ ದಾರಿ ಕ್ರಮಿಸಿದ ನಂತರ ಒಂದು ಬೆಟ್ಟದ ಬುಡದಲ್ಲಿ ಹೊಗೆ ಬರುತ್ತಿರುವುದು ದಿಗಂತ್ಗೆ ಕಾಣಿಸಿತು. ಮಂಜು ಮುಸುಕಿದ ವಾತಾವರಣ ಇದ್ದುದರಿಂದ ಅದು ಹೊಗೆಯ ಇಲ್ಲ ಮಂಜು ಇರಬಹುದಾ ಎಂದು ಗೊತ್ತಾಗಲಿಲ್ಲ. ಹತ್ತಿರದಿಂದ ನೋಡೋಣ ಎಂದು ಬೈಕನ್ನು ಬೆಟ್ಟದ ಬುಡದತ್ತ ಓಡಿಸಿದ.